ಅಟ್ಟಹಾಸ ಮೆರೆದಿರುವಂತಹ ಉಗ್ರರನ್ನ ಭಾರತ ಹೊಸಕಿ ಹಾಕ್ತಾ ಇದೆ. ಹುಡುಕೆ ಭಯೋತ್ಪಾದಕರನ್ನ ಮಟ್ಟ ಹಾಕ್ತಾ ಇದೆ. ಕಾಶ್ಮೀರದಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಡೇರಿಂಗ್ ರಿಪೋರ್ಟ್ ಕೂಡ ಮಾಡ್ತಾ ಇದೆ. ಸಿಂಧೂ ನದಿಯ ನೀರನ್ನ ನೇರವಾಗಿ ಯಾವುದೇ ಮುನ್ನೆಚ್ಚರಿಕೆ ಇಲ್ಲದೆ ಝೀಲಂ ನದಿಗೆ ಭಾರತ ಬಿಟ್ಟಿತ್ತು. ಪಾಕಿಸ್ತಾನದ ಕೆಲವು ಕಡೆಗಳಲ್ಲಿ ಸಂಪೂರ್ಣವಾಗಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ, ಅದೇ ಝೀಲಂ ನದಿಯ ತಟದಲ್ಲಿದ್ದೀನಿ. ಪಾಕಿಸ್ತಾನದ ಕುಮ್ಮಕ್ಕಿನಿಂದ ಪೇಲಂಗಾವ್ನಲ್ಲಿ ಭಯೋತ್ಪಾದಕರು ದಾಳಿಯನ್ನ ಮಾಡಿ ನರವೇದವನ್ನ ಮಾಡಿ ಸುಮಾರು 26 ಅಮಾಯಕರ ಜೀವವನ್ನ ತೆಗೆದಾದ ನಂತರ ಭಾರತ ಪಾಕಿಸ್ತಾನಕ್ಕೆ ಸರಿಯಾಗಿ ಬುದ್ಧಿ ಕಲಿಸೋದಕ್ಕೆ ನೋಡಿ ಸಿಂಧೂ ನದಿಯ ನೀರನ್ನ, ಸಿಂಧೂ ನದಿಯ ಜಲ ಒಪ್ಪಂದವನ್ನ ರದ್ದು ಮಾಡಿಕೊಂಡಾದ ನಂತರ ಸಿಂಧೂ ನದಿಯ ನೀರನ್ನ ನೇರವಾಗಿ ಯಾವುದೇ ಮುನ್ನೆಚ್ಚರಿಕೆ ಇಲ್ಲದೆ ಝೀಲಂ ನದಿಗೆ ಭಾರತ ಬಿಟ್ಟಿತ್ತು. ಅದಾದ ನಂತರ ಝೀಲಂ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾದ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಕೆಲವು ಕಡೆಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿತ್ತು. ನಾನೀಗ ಸಿಂಧೂ ನದಿ ನೀರನ್ನ ಝೀಲಂ ನದಿಗೆ ಬಿಟ್ಟಲ್ಲ, ಪಾಕಿಸ್ತಾನದ ಕೆಲವು ಕಡೆಗಳಲ್ಲಿ ಸಂಪೂರ್ಣವಾಗಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ, ಅದೇ ಝೀಲಂ ನದಿಯ ತಟದಲ್ಲಿದ್ದೀನಿ. ಈ ಝೀಲಂ ನದಿಯ ತಟದಲ್ಲಿ ನೋಡಿ ನೀರಿನ ಹರಿವು ಹೇಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಾ. ಝೀಲಂ ನದಿಯ ನೀರಿನ ಹರಿವು ಹೆಚ್ಚಾದಂತ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಹಟ್ಟಿಯಾನ್ ಬಾಲಾ ಮುಜಾಫರ್ಬಾದ್ನಲ್ಲಿ ನೀರಿನ ಮಟ್ಟ ಹೆಚ್ಚಾಗಿತ್ತು. ಹಟ್ಟಿಯನ್ ಬಾಲಾ ಸ್ಥಳೀಯಾಡಳಿತ ಕೆಲವು ಮಸೀದಿಗಳ ಮೂಲಕ ಸಂಪೂರ್ಣವಾಗಿ ಈಗ ಮುನ್ನೆಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಅದೆಲ್ಲದರ ಹೊರತಾಗಿ ಕೆಲವು ಕಡೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಸೃಷ್ಟಿಯಾಗಿದೆ. ಭಾರತವು ಆ ಮೂಲಕ ಪಾಕಿಸ್ತಾನಕ್ಕೆ ಸರಿಯಾದಂತಹ ಮುಟ್ಟಿ ನೋಡಿಕೊಳ್ಳುವಂತ ಹೊಡೆತವನ್ನ ಕೊಟ್ಟಿದೆ. ಸಿಂಧೂ ನದಿಯ ನೀರನ್ನ ಇದೇ ಝೀಲಂ ನದಿಗೆ ಬಿಟ್ಟ ಕಾರಣದಿಂದ ಪಾಕಿಸ್ತಾನದ ಕೆಲವು ಕಡೆಗಳಲ್ಲಿ ಸಂಪೂರ್ಣ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪಾಕಿಸ್ತಾನ ಈಗ ವಿಲ ಅಂತೇಳಿ ಒದ್ದಾಡ್ತಾ ಇದೆ. ಕ್ಯಾಮರಾ ಪರ್ಸನ್ ಅಲಿ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ, ಜೈ ಹಿಂದ್. ಅಟ್ಟಹಾಸ ಮೆರೆದಿರುವಂತಹ ಉಗ್ರರನ್ನ ಭಾರತ ಹೊಸಕಿ ಹಾಕ್ತಾ ಇದೆ. ಹುಡುಕೆ ಭಯೋತ್ಪಾದಕರನ್ನ ಮಟ್ಟ ಹಾಕ್ತಾ ಇದೆ. ಕಾಶ್ಮೀರದಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಡೇರಿಂಗ್ ರಿಪೋರ್ಟ್ ಕೂಡ ಮಾಡ್ತಾ ಇದೆ. ಸಿಂಧೂ ನದಿಯ ನೀರನ್ನ ನೇರವಾಗಿ ಯಾವುದೇ ಮುನ್ನೆಚ್ಚರಿಕೆ ಇಲ್ಲದೆ ಝೀಲಂ ನದಿಗೆ ಭಾರತ ಬಿಟ್ಟಿತ್ತು. ಪಾಕಿಸ್ತಾನದ ಕೆಲವು ಕಡೆಗಳಲ್ಲಿ ಸಂಪೂರ್ಣವಾಗಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ, ಅದೇ ಝೀಲಂ ನದಿಯ ತಟದಲ್ಲಿದ್ದೀನಿ. ಪಾಕಿಸ್ತಾನದ ಕುಮ್ಮಕ್ಕಿನಿಂದ ಪೇಲಂಗಾವ್ನಲ್ಲಿ ಭಯೋತ್ಪಾದಕರು ದಾಳಿಯನ್ನ ಮಾಡಿ ನರವೇದವನ್ನ ಮಾಡಿ ಸುಮಾರು 26 ಅಮಾಯಕರ ಜೀವವನ್ನ ತೆಗೆದಾದ ನಂತರ ಭಾರತ ಪಾಕಿಸ್ತಾನಕ್ಕೆ ಸರಿಯಾಗಿ ಬುದ್ಧಿ ಕಲಿಸೋದಕ್ಕೆ ನೋಡಿ ಸಿಂಧೂ ನದಿಯ ನೀರನ್ನ, ಸಿಂಧೂ ನದಿಯ ಜಲ ಒಪ್ಪಂದವನ್ನ ರದ್ದು ಮಾಡಿಕೊಂಡಾದ ನಂತರ ಸಿಂಧೂ ನದಿಯ ನೀರನ್ನ ನೇರವಾಗಿ ಯಾವುದೇ ಮುನ್ನೆಚ್ಚರಿಕೆ ಇಲ್ಲದೆ ಝೀಲಂ ನದಿಗೆ ಭಾರತ ಬಿಟ್ಟಿತ್ತು. ಅದಾದ ನಂತರ ಝೀಲಂ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾದ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಕೆಲವು ಕಡೆಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿತ್ತು. ನಾನೀಗ ಸಿಂಧೂ ನದಿ ನೀರನ್ನ ಝೀಲಂ ನದಿಗೆ ಬಿಟ್ಟಲ್ಲ, ಪಾಕಿಸ್ತಾನದ ಕೆಲವು ಕಡೆಗಳಲ್ಲಿ ಸಂಪೂರ್ಣವಾಗಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ, ಅದೇ ಝೀಲಂ ನದಿಯ ತಟದಲ್ಲಿದ್ದೀನಿ. ಈ ಝೀಲಂ ನದಿಯ ತಟದಲ್ಲಿ ನೋಡಿ ನೀರಿನ ಹರಿವು ಹೇಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಾ. ಝೀಲಂ ನದಿಯ ನೀರಿನ ಹರಿವು ಹೆಚ್ಚಾದಂತ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಹಟ್ಟಿಯಾನ್ ಬಾಲಾ ಮುಜಾಫರ್ಬಾದ್ನಲ್ಲಿ ನೀರಿನ ಮಟ್ಟ ಹೆಚ್ಚಾಗಿತ್ತು. ಹಟ್ಟಿಯನ್ ಬಾಲಾ ಸ್ಥಳೀಯಾಡಳಿತ ಕೆಲವು ಮಸೀದಿಗಳ ಮೂಲಕ ಸಂಪೂರ್ಣವಾಗಿ ಈಗ ಮುನ್ನೆಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಅದೆಲ್ಲದರ ಹೊರತಾಗಿ ಕೆಲವು ಕಡೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಸೃಷ್ಟಿಯಾಗಿದೆ. ಭಾರತವು ಆ ಮೂಲಕ ಪಾಕಿಸ್ತಾನಕ್ಕೆ ಸರಿಯಾದಂತಹ ಮುಟ್ಟಿ ನೋಡಿಕೊಳ್ಳುವಂತ ಹೊಡೆತವನ್ನ ಕೊಟ್ಟಿದೆ. ಸಿಂಧೂ ನದಿಯ ನೀರನ್ನ
ಇದೇ ಝೀಲಂ ನದಿಗೆ ಬಿಟ್ಟ ಕಾರಣದಿಂದ ಪಾಕಿಸ್ತಾನದ ಕೆಲವು ಕಡೆಗಳಲ್ಲಿ ಸಂಪೂರ್ಣ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪಾಕಿಸ್ತಾನ ಈಗ ವಿಲ ಅಂತೇಳಿ ಒದ್ದಾಡ್ತಾ ಇದೆ. ಕ್ಯಾಮರಾ ಪರ್ಸನ್ ಅಲಿ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ. ಜೈ ಹಿಂದ್. ಅಟ್ಟಹಾಸ ಮೆರೆದಿರುವಂತಹ ಉಗ್ರರನ್ನ ಭಾರತ ಹೊಸಕಿ ಹಾಕ್ತಾ ಇದೆ. ಹುಡುಕೆ ಭಯೋತ್ಪಾದಕರನ್ನ ಮಟ್ಟ ಹಾಕ್ತಾ ಇದೆ. ಕಾಶ್ಮೀರದಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಡೇರಿಂಗ್ ರಿಪೋರ್ಟ್ ಕೂಡ ಮಾಡ್ತಾ ಇದೆ. ಸಿಂಧೂ ನದಿಯ ನೀರನ್ನ ನೇರವಾಗಿ ಯಾವುದೇ ಮುನ್ನೆಚ್ಚರಿಕೆ ಇಲ್ಲದೆ ಝೀಲಂ ನದಿಗೆ ಭಾರತ ಬಿಟ್ಟಿತ್ತು. ಪಾಕಿಸ್ತಾನದ ಕೆಲವು ಕಡೆಗಳಲ್ಲಿ ಸಂಪೂರ್ಣವಾಗಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ, ಅದೇ ಝೀಲಂ ನದಿಯ ತಟದಲ್ಲಿದ್ದೀನಿ. ಪಾಕಿಸ್ತಾನದ ಕುಮ್ಮಕ್ಕಿನಿಂದ ಪೇಲಂಗಾವ್ನಲ್ಲಿ ಭಯೋತ್ಪಾದಕರು ದಾಳಿಯನ್ನ ಮಾಡಿ ನರವೇದವನ್ನ ಮಾಡಿ ಸುಮಾರು 26 ಅಮಾಯಕರ ಜೀವವನ್ನ ತೆಗೆದಾದ ನಂತರ ಭಾರತ ಪಾಕಿಸ್ತಾನಕ್ಕೆ ಸರಿಯಾಗಿ ಬುದ್ಧಿ ಕಲಿಸೋದಕ್ಕೆ ನೋಡಿ ಸಿಂಧೂ ನದಿಯ ನೀರನ್ನ, ಸಿಂಧೂ ನದಿಯ ಜಲ ಒಪ್ಪಂದವನ್ನ ರದ್ದು ಮಾಡಿಕೊಂಡಾದ ನಂತರ ಸಿಂಧೂ ನದಿಯ ನೀರನ್ನ ನೇರವಾಗಿ ಯಾವುದೇ ಮುನ್ನೆಚ್ಚರಿಕೆ ಇಲ್ಲದೆ ಝೀಲಂ ನದಿಗೆ ಭಾರತ ಬಿಟ್ಟಿತ್ತು. ಅದಾದ ನಂತರ ಝೀಲಂ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾದ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಕೆಲವು ಕಡೆಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿತ್ತು. ನಾನೀಗ ಸಿಂಧೂ ನದಿ ನೀರನ್ನ ಝೀಲಂ ನದಿಗೆ ಬಿಟ್ಟಲ್ಲ, ಪಾಕಿಸ್ತಾನದ ಕೆಲವು ಕಡೆಗಳಲ್ಲಿ ಸಂಪೂರ್ಣವಾಗಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ, ಅದೇ ಝೀಲಂ ನದಿಯ ತಟದಲ್ಲಿದ್ದೀನಿ. ಈ ಝೀಲಂ ನದಿಯ ತಟದಲ್ಲಿ ನೋಡಿ ನೀರಿನ ಹರಿವು ಹೇಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಾ. ಝೀಲಂ ನದಿಯ ನೀರಿನ ಹರಿವು ಹೆಚ್ಚಾದಂತ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಹಟ್ಟಿಯಾನ್ ಬಾಲಾ ಮುಜಾಫರ್ಬಾದ್ನಲ್ಲಿ ನೀರಿನ ಮಟ್ಟ ಹೆಚ್ಚಾಗಿತ್ತು. ಹಟ್ಟಿಯನ್ ಬಾಲಾ ಸ್ಥಳೀಯಾಡಳಿತ ಕೆಲವು ಮಸೀದಿಗಳ ಮೂಲಕ ಸಂಪೂರ್ಣವಾಗಿ ಈಗ ಮುನ್ನೆಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಅದೆಲ್ಲದರ ಹೊರತಾಗಿ ಕೆಲವು ಕಡೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಸೃಷ್ಟಿಯಾಗಿದೆ. ಭಾರತವು ಆ ಮೂಲಕ ಪಾಕಿಸ್ತಾನಕ್ಕೆ ಸರಿಯಾದಂತಹ ಮುಟ್ಟಿ ನೋಡಿಕೊಳ್ಳುವಂತ ಹೊಡೆತವನ್ನ ಕೊಟ್ಟಿದೆ. ಸಿಂಧೂ ನದಿಯ ನೀರನ್ನ ಇದೇ ಝೀಲಂ ನದಿಗೆ ಬಿಟ್ಟ ಕಾರಣದಿಂದ ಪಾಕಿಸ್ತಾನದ ಕೆಲವು ಕಡೆಗಳಲ್ಲಿ ಸಂಪೂರ್ಣ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪಾಕಿಸ್ತಾನ ಈಗ ವಿಲ ಅಂತೇಳಿ ಒದ್ದಾಡ್ತಾ ಇದೆ. ಕ್ಯಾಮರಾ ಪರ್ಸನ್ ಅಲಿ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ. ಜೈ ಹಿಂದ್. ಅಟ್ಟಹಾಸ ಮೆರೆದಿರುವಂತಹ ಉಗ್ರರನ್ನ ಭಾರತ ಹೊಸಕಿ ಹಾಕ್ತಾ ಇದೆ. ಹುಡುಕೆ ಭಯೋತ್ಪಾದಕರನ್ನ ಮಟ್ಟ ಹಾಕ್ತಾ ಇದೆ. ಕಾಶ್ಮೀರದಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಡೇರಿಂಗ್ ರಿಪೋರ್ಟ್ ಕೂಡ ಮಾಡ್ತಾ ಇದೆ. ಸಿಂಧೂ ನದಿಯ ನೀರನ್ನ ನೇರವಾಗಿ ಯಾವುದೇ ಮುನ್ನೆಚ್ಚರಿಕೆ ಇಲ್ಲದೆ ಝೀಲಂ ನದಿಗೆ ಭಾರತ ಬಿಟ್ಟಿತ್ತು. ಪಾಕಿಸ್ತಾನದ ಕೆಲವು ಕಡೆಗಳಲ್ಲಿ ಸಂಪೂರ್ಣವಾಗಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ, ಅದೇ ಝೀಲಂ ನದಿಯ ತಟದಲ್ಲಿದ್ದೀನಿ. ಪಾಕಿಸ್ತಾನದ ಕುಮ್ಮಕ್ಕಿನಿಂದ ಪೇಲಂಗಾವ್ನಲ್ಲಿ ಭಯೋತ್ಪಾದಕರು ದಾಳಿಯನ್ನ ಮಾಡಿ ನರವೇದವನ್ನ ಮಾಡಿ ಸುಮಾರು 26 ಅಮಾಯಕರ ಜೀವವನ್ನ ತೆಗೆದಾದ ನಂತರ ಭಾರತ ಪಾಕಿಸ್ತಾನಕ್ಕೆ ಸರಿಯಾಗಿ ಬುದ್ಧಿ ಕಲಿಸೋದಕ್ಕೆ ನೋಡಿ ಸಿಂಧೂ ನದಿಯ ನೀರನ್ನ, ಸಿಂಧೂ ನದಿಯ ಜಲ ಒಪ್ಪಂದವನ್ನ ರದ್ದು ಮಾಡಿಕೊಂಡಾದ ನಂತರ ಸಿಂಧೂ ನದಿಯ ನೀರನ್ನ ನೇರವಾಗಿ ಯಾವುದೇ ಮುನ್ನೆಚ್ಚರಿಕೆ ಇಲ್ಲದೆ ಝೀಲಂ ನದಿಗೆ ಭಾರತ ಬಿಟ್ಟಿತ್ತು. ಅದಾದ ನಂತರ ಝೀಲಂ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾದ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಕೆಲವು ಕಡೆಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿತ್ತು. ನಾನೀಗ ಸಿಂಧೂ ನದಿ ನೀರನ್ನ ಝೀಲಂ ನದಿಗೆ ಬಿಟ್ಟಲ್ಲ, ಪಾಕಿಸ್ತಾನದ ಕೆಲವು ಕಡೆಗಳಲ್ಲಿ ಸಂಪೂರ್ಣವಾಗಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ, ಅದೇ ಝೀಲಂ ನದಿಯ ತಟದಲ್ಲಿದ್ದೀನಿ. ಈ ಝೀಲಂ ನದಿಯ ತಟದಲ್ಲಿ ನೋಡಿ ನೀರಿನ ಹರಿವು ಹೇಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಾ. ಝೀಲಂ ನದಿಯ ನೀರಿನ ಹರಿವು ಹೆಚ್ಚಾದಂತ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಹಟ್ಟಿಯಾನ್ ಬಾಲಾ ಮುಜಾಫರ್ಬಾದ್ನಲ್ಲಿ ನೀರಿನ ಮಟ್ಟ ಹೆಚ್ಚಾಗಿತ್ತು. ಹಟ್ಟಿಯನ್ ಬಾಲಾ ಸ್ಥಳೀಯಾಡಳಿತ ಕೆಲವು ಮಸೀದಿಗಳ ಮೂಲಕ ಸಂಪೂರ್ಣವಾಗಿ ಈಗ ಮುನ್ನೆಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನ ಕೊಡಲಾಗಿದೆ.
ಅದೆಲ್ಲದರ ಹೊರತಾಗಿ ಕೆಲವು ಕಡೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಸೃಷ್ಟಿಯಾಗಿದೆ. ಭಾರತವು ಆ ಮೂಲಕ ಪಾಕಿಸ್ತಾನಕ್ಕೆ ಸರಿಯಾದಂತಹ ಮುಟ್ಟಿ ನೋಡಿಕೊಳ್ಳುವಂತ ಹೊಡೆತವನ್ನ ಕೊಟ್ಟಿದೆ. ಸಿಂಧೂ ನದಿಯ ನೀರನ್ನ ಇದೇ ಝೀಲಂ ನದಿಗೆ ಬಿಟ್ಟ ಕಾರಣದಿಂದ ಪಾಕಿಸ್ತಾನದ ಕೆಲವು ಕಡೆಗಳಲ್ಲಿ ಸಂಪೂರ್ಣ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪಾಕಿಸ್ತಾನ ಈಗ ವಿಲ ಅಂತೇಳಿ ಒದ್ದಾಡ್ತಾ ಇದೆ. ಕ್ಯಾಮರಾ ಪರ್ಸನ್ ಅಲಿ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ. ಜೈ ಹಿಂದ್.